ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಹೋದರ ಸಹೋದರಿಗಳೇ, ವಿಶೇಷವಾಗಿ ನಾವೆಲ್ಲರೂ ಸತ್ಯವೇದವನ್ನು ಕಂಪ್ಲೀಟ್ 100% ಯಾರೂ ತಿಳ್ಕೊಂಡಿಲ್ಲ ಅಂತ ಅನೇಕರು ಸಂಶಯದಲ್ಲಿ ಒಂದು ಬೇಜಾರಿನಲ್ಲಿದ್ದಾರೆ. ಯಾಕೆ ಅಂತಂದರೆ ಬೈಬಲ್ಲು ಆ ರೀತಿಯಲ್ಲಿ ಇದೆ, ಎಲ್ರಿಗೂ ಇದೇನಾಗಿಲ್ಲ, ಅರ್ಥ ಆಗಿಲ್ಲ. ಯಾಕೆಂದರೆ ಯಾರು ಕಂಪ್ಲೀಟ್ ತಿಳ್ಕೊಂಡಿರ್ತಕ್ಕಂಥವ್ರು ಇಲ್ಲ ಈ ಲೋಕದಲ್ಲಿ. ಆದರೆ ಸ್ವಲ್ಪ ಜನ ಏನು ಮಾಡಿದ್ದಾರೆ, ಎಲ್ಲವನ್ನು ತಿಳ್ಕೊಂಡಿರೋರು ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಆದ್ದರಿಂದ ಅನೇಕರು ಏನು ಮಾಡ್ತಾರೆ ಅಂದರೆ ಸತ್ಯವೇದವನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ. ಎಲ್ಲಿ ಸಿಗುತ್ತೆ, ಯಾರು ಹೇಳ್ಕೊಡ್ತಾರೆ ಅಂತ ಇವತ್ತು ಏನು ಮಾಡ್ತಾರೆ, ಹುಡ್ಕೋಂಥ ಸಹೋದರ ಸಹೋದರಿಗಳು ಲೋಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂತ ನಾನು ನಂಬ್ತೀನಿ. ಏನಪ್ಪ ಅಂತಂದರೆ ಹಲವಾರು ಜನಗಳಿಗೆ ಸತ್ಯವೇದ ಅರ್ಥ ಆಗ್ತಾ ಇಲ್ಲ. ಕೆಲವು ಅರ್ಥ ಆಗಿದೆ, ಕೆಲವು ಅರ್ಥ ಆಗದಲ್ಲೇ ಇರೋಂಥ ವಿಷಯ. ಕೆಲವರು ಹೇಳ್ತಾರೆ, ಅನೇಕವರು, ಬ್ರದರ್ ನಮಗೆ ಕೀರ್ತನೆಗಳು ಜ್ಞಾನೋಕ್ತಿಗಳು ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗ್ತವೆ, ಆದರೆ ಆದಿಕಾಂಡ, ಅರಣ್ಯಕಾಂಡ, ವಿಮೋಚನಕಾಂಡ ಮತ್ತು ಇನ್ನು ಪ್ರವಾದಿಗಳ ಗ್ರಂಥಗಳಲ್ಲಿ ಎಲ್ಲ ಅರ್ಥ ಆಗಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೆಲವು ಅರ್ಥ ಆಗ್ತದೆ, ಪೌಲನ ವಿಷಯಗಳು, ಸುವಾರ್ತೆಗಳು. ಆದರೆ ಪ್ರಕಟಣೆ ಗ್ರಂಥ ತುಂಬ ಕಷ್ಟ. ಅದರಲ್ಲಿ ಅನೇಕ ರೀತಿಯಲ್ಲಿ ಗೂಢಾರ್ಥವಾಗಿ ಬರೆದಿದ್ದಾವೆ, ಅವು ಅರ್ಥ ಆಗಿಲ್ಲ, ಅವು ನಮಗೆ ಕನ್ಫ್ಯೂಷನ್ ಆಗ್ತದೆ ಅಂತ ಏನು ಮಾಡ್ತಾರೆ, ಹೇಳ್ತಾರೆ. ಅದರಿಂದ ಈ ಚಿಂತೆ ಬೇಡ ಇನ್ಮೇಲೆ ಸಹೋದರ ಸಹೋದರಿಗಳೇ. ಯಾಕೆ ಅಂತಂದರೆ ನಾನು ಸತ್ಯವನ್ನು ತಿಳ್ಕೊಂಡಿದ್ದೀನಿ, ಎಷ್ಟೋ ಸತ್ಯಗಳನ್ನು ಅಂತ ನಾನು ತುಂಬ ಹೆಮ್ಮೆ ಕೊಚ್ಕೊಳ್ತಾ ಇಲ್ಲ. ಆದರೆ ಸಾಕಷ್ಟು ನಾನು ತಿಳ್ಕೊಂಡಿರೋದ್ರಿಂದ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ್ಯಾವ ರೀತಿಯಲ್ಲಿ ಇರಬೇಕು, ಏನು ರೂಲ್ಸು ರೆಗ್ಯುಲೇಷನ್ನು ಅಂತಂಥದ್ದು, ಮತ್ತು ಯಾವ ತಿಳ್ಕೊಳ್ಬೇಕು, ಸ್ವಲ್ಪ ತಿಳ್ಕೊಂಡ್ರೆ ಸಾಕಾ, ಇವೆಲ್ಲ ನಮ್ಗೆ ಏನು ಮಾಡಿದೆ, ಅನುಮಾನಗಳು ಬರೋದು ಸಹಜ. ಆದ್ದರಿಂದ ನಾವೇನು ಮಾಡೋಣ, ಸತ್ಯವೇದದಲ್ಲಿ ಇರುವಂಥ ಅನೇಕ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡೋಣ, ಈ ಚಾನಲ್ನ ಉಪಯೋಗಿಸ್ಕೊಂಡು ದೇವ್ರ ಮಕ್ಕಳು ಬೆಳೆಯೋದಕ್ಕೆ ನಾವು ಪ್ರಯತ್ನ ಪಡೋಣ. ಈ ಬೈಬಲ್ನಲ್ಲಿ ಅನೇಕ ರಹಸ್ಯಗಳಿದ್ದಾವೆ, ಸಾವಿರಾರು ರಹಸ್ಯಗಳು ಬೈಬಲಲ್ಲಿ ದೇವರು ಏನು ಮಾಡಿದ್ದಾರೆ, ಬೈಬಲ್ ಬರೆದಿಟ್ಟಿದ್ದಾರೆ. ಒಬ್ಬೊಬ್ಬರ ವ್ಯಕ್ತಿಗಳ ಹೆಸರು ಸಹಿತ ಅನೇಕ ರಹಸ್ಯಗಳು, ಆತ್ಮಿಕ ಅರ್ಥಗಳು ತುಂಬ ಇದಾವಿದೆ. ಆದ್ದರಿಂದ ನಾನೇನು ಮಾಡಿದ್ದೀನಿ, ನಮ್ಮ ಹಿರಿಯರಿಂದ ಅನೇಕ ಒಂದು ಸತ್ಯಗಳನ್ನು ತಿಳ್ಕೊಂಡಿರೋದ್ರಿಂದ ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡು ಒಬ್ರಿಗೊಬ್ರು ನಾವೇನು ಮಾಡೋಣ, ಭಕ್ತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾಯಿದ್ದೀನಿ, ಈ ಚಾನಲ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಇದುವರೆಗೂ ಗೊತ್ತಿಲ್ಲದಂಥ ಅನೇಕ ರಹಸ್ಯಗಳು, ದೇವರ ಯೋಜನೆಗಳು ನಿಮಗೋಸ್ಕರ ನಾನು ತಯಾರು ಮಾಡಿ ಕೊಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾಯಿದ್ದೀನಿ, ಇಷ್ಟಪಡ್ತಾಯಿದ್ದೀನಿ. ಈ ದೇವರು ಈ ಭೂಮಿಯನ್ನು ಮಾತ್ರವಲ್ಲ, ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ, ದೇವದೂತರುಗಳನ್ನು ಹೇಗೆ ಸೃಷ್ಟಿ ಮಾಡಿದ್ರು, ಯೇಸು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಯಾವಾಗ ಸೃಷ್ಟಿ ಮಾಡಿದ್ರು, ಲೂಸಿಫರ್ ಅನ್ನೋಂಥ ಅಥವಾ ಸೈತಾನ ಅನ್ನೋಂಥ ವ್ಯಕ್ತಿಯನ್ನು ಹೆಂಗೆ ಸೃಷ್ಟಿ ಮಾಡಿದ್ರು, ದೇವದೂತಗಳು, ಕೆರೂಬಿಗಳು, ಸೆರಾಫಿಯರು ಇವರೆಲ್ಲ ಯಾವಾಗ ಸೃಷ್ಟಿ ಮಾಡಿದ್ರು ಅನ್ನೋಂಥ ವಿಷಯಗಳು ಸಹಿತ ಬೈಬಲಲ್ಲಿ ಇದ್ದಾವೆ. ಅದು ನಮಗೆ ಕಂಪ್ಲೀಟ್ ಅರ್ಥ ಆಗಬೇಕು ಅಂತಲೇ ನಾನು ನಿಮ್ಗೆ ಬಯಸ್ತಾ ಇದ್ದೀನಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಅನೇಕ ಗೊಂದಲಗಳಿದ್ದಾವೆ. ನಿಖರವಾಗಿ ನನಗೆ ತಿಳಿದಿರುವಂತೆ ಅದನ್ನು ನಾನು ವಾಕ್ಯ ಸಮೇತವಾಗಿ ಮತ್ತು ಆ ಒಂದು ಇಸ್ವಿ ಯಾವ ಟೈಮ್ನಲ್ಲಿ ಅವರು ಬರ್ತಾರೆ ಅನ್ನೋಂಥ ವಿಷಯನೂ ಸಹಿತ ನಾನು ನಿಮ್ಗೆ ಏನು ಮಾಡ್ತೀನಿ, ಆಧಾರ ಸಮೇತ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಆಂಟಿ ಕ್ರೈಸ್ಟ್ ಆ ಒಂದು ವ್ಯಕ್ತಿ ಯಾರು ಅಂತ ನಾವು ನಂಬಿದ್ದೀವಿ, ಅದು ಬೈಬಲಲ್ಲಿ ನಿಜವಾಗಿಯೂ ಆಂಟಿ ಕ್ರೈಸ್ತ ಬಗ್ಗೆ ಏನು ಹೇಳ್ತಿದೆ, ಬೈಬಲ್ ಏನು ಹೇಳ್ತದೆ ಅನ್ನೋಂಥದ್ದು ನಾವೇನು ಮಾಡೋಣ, ನೋಡೋಣ. ಅವನು ಯಾವಾಗ ಬರ್ತಾರೆ ಮತ್ತು ಯಾವಾಗ ಅವನ ಅಂತ್ಯ ಆಗ್ತೈತೆ, ಯಾವ ರೀತಿ ಆಗ್ತೈತೆ, ಅವನ ಒಂದು ನಿಗೂಢವಾಗಿರುವಂಥ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನುವಂಥದ್ದು, ಅವನು ಮನುಷ್ಯನಾಗಿ ಬರ್ತಾನ ಅಥವಾ ಯಾವ ರೀತಿಯಲ್ಲಿ ಬರ್ತಾರೆ ಅನ್ನುವಂಥದ್ದು ಎಲ್ಲವನ್ನು ನಾವೇನು ಮಾಡೋಣ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅದು ಮತ್ತು ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಎಷ್ಟನೇ ವರ್ಷದಲ್ಲಿ ಬಂತು, ಆದಾಮ ಎಷ್ಟನೇ ವರ್ಷದಲ್ಲಿ ದೇವರು ಸೃಷ್ಟಿ ಮಾಡಿದ್ರು, ಮತ್ತು ಈ ಯುಗಗಳ ಒಂದು ವಿಷಯಗಳು ಎಲ್ಲವನ್ನು ನಿಮಗೆ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಅಷ್ಟೇ ಅಲ್ಲ, ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ದೇವದರ್ಶನ ಗುಡಾರಗಳಲ್ಲಿ ಅನೇಕವಾದಂಥ ಒಂದು ಗೂಢಾರ್ಥಗಳಿದ್ದಾವೆ. ದೇವದರ್ಶನ ಗುಡಾರವನ್ನು ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟರು? ಕೆಲವರು ಹೇಳ್ತಾರೆ ಹಳೆ ಒಡಂಬಡಿಕೆ ನಮಗೆ ಬೇಕಾಗಿಲ್ಲ ಅಂತ. ವಾಕ್ಯ ಹಂಗೆ ಹೇಳ್ತತ, ನಾವು ಅದನ್ನು ಯೋಚನೆ ಮಾಡಬೇಕು. ಹಳೆ ಒಡಂಬಡಿಕೆ ಬೇಕಾಗಿಲ್ಲ. ಹಳೆ ಒಡಂಬಡಿಕೆ ಅಂದರೆ ನಮ್ಮ ಕೈಲಿ ಹೊಸ ಒಡಂಬಡಿಕೆ ಮಾತ್ರ ಇಟ್ಕೊಳ್ಬೇಕಲ್ಲ? ಇಲ್ಲ, ಎರಡೂ ಬೇಕು ಅಂತಲೇ ಸತ್ಯವೇದ ಹೇಳೋಂಥದ್ದು. ಆದರೆ ಬರಬೇಕಾಗಿರುವಂಥ ವಿಷಯಗಳು ಅವುಗಳ ಛಾಯೆ ಅಥವಾ ನೆರಳಿನ ರೂಪದಲ್ಲಿ ಹಳೆ ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡೋಣ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅದರಲ್ಲಿರ್ತಕ್ಕಂಥ ದೇವದರ್ಶನ ಗುಡಾರದಲ್ಲಿರುವಂಥ ಯಜ್ಞವೇದಿ ಆಗ್ಬೋದು, ಗಂಗಳಗಳಾಗ್ಬೋದು, ಪರದೆ ಆಗ್ಬೋದು, ಒಂದು ತೆರೆಗಳಾಗ್ಬೋದು, ಆ ಒಂದು ಸುತ್ತಲಿರುವಂಥ ಬೆಳ್ಳಿಯ ಪರದೆಗಳು ಅಂದರೆ ಬಿಳಿಯ ಒಂದು ಬಟ್ಟೆಯಿಂದ ಆ ಕೋರ್ಟ್ ಅನ್ನೋಂಥದ್ದು ರಚನೆ ಆಗಿತ್ತು. ಮತ್ತು ಅಲ್ಲಿ ಉಪಯೋಗಿಸ್ತಕ್ಕಂಥ ಉಪಕರಣಗಳು ಆಗ್ಬೋದು,
ಆ ಧೂಪಪೀಠ, ಮೇಜಿನ ಪೀಠ ಇವು ಒಂದೊಂದಕ್ಕೂ ಆತ್ಮಿಕವಾದಂಥ ಅರ್ಥಗಳಿದ್ದಾವೆ. ದೀಪಸ್ತಂಭ, ಅದು ಯಜ್ಞವೇದಿಗಳು, ಮತ್ತು ಒಳಗಡೆ ಅತಿ ಪರಿಶುದ್ಧವಾದಂಥ ಸ್ಥಳದಲ್ಲಿ ಇಟ್ಟಿರುವಂಥ ಒಂದು ಒಡಂಬಡಿಕೆಯ ಪೆಟ್ಟಿಗೆ ಅದು ಏನು ಸೂಚನೆ ಮಾಡ್ತೈತೆ, ಅದರೊಳಗೆ ಏನು 3 ವಸ್ತುಗಳಿದ್ವು, ಅದು ಆತ್ಮಿಕ ಅರ್ಥಗಳೇನು, ಕಂಪ್ಲೀಟು ಇವೆಲ್ಲ ಅನೇಕ ಆತ್ಮಿಕ ಅರ್ಥಗಳನ್ನು ನಮಗೆ ಕೊಡ್ತಾ ಇದೆ ಬೈಬಲ್. ಇವೆಲ್ಲವುಗಳನ್ನು ನೋಡುವುದು ಮಾತ್ರ ಅಲ್ಲ, ದಾನಿಯೇಲ್ ಗ್ರಂಥದಲ್ಲಿ ಬರ್ತಕ್ಕಂಥ 4 ಮೃಗಗಳು, ಆ ಮೃಗಗಳು ಏನಕ್ಕೆ ಸೂಚನೆಯಾಗಿ ಕೊಟ್ಟಿದ್ದಾವೆ ಇವೆಲ್ಲವನ್ನು ನೋಡೋಣ. ಅಷ್ಟು ಮಾತ್ರ ಅಲ್ಲ, ಆ ಒಂದು ಪ್ರತಿಮೆಯನ್ನು ನಾವು ನೋಡೋದು. ಆ ಪ್ರತಿಮೆ 4 ಒಂದು ಏನದು ಶಿಲೆಗಳಿಂದ ಅದು ರೂಪಿಸಲ್ಪಟ್ಟಿತ್ತು. ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಮತ್ತು ಕಬ್ಬಿಣ ಇವುಗಳಿಂದ ರಚನೆಯಾಗಿತ್ತು. ಒಂದೊಂದಕ್ಕೂ ಆತ್ಮಿಕ ಅರ್ಥಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಪ್ರಕಟಣೆ ಗ್ರಂಥಗಳಲ್ಲಿ ನಾವು ಹೋದರೆ 12-13ನೇ ಅಧ್ಯಾಯಗಳಲ್ಲಿ ಅನೇಕ ವಿಧವಾದಂಥ ಗೂಢಾರ್ಥಗಳು ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ದಾನಿಯೇಲ್ ಗ್ರಂಥದಲ್ಲೂ ಅಷ್ಟೇ ಕೊಂಬುಗಳು ಅಂದ್ರೇನು, ಬೆಟ್ಟ ಅಂದ್ರೇನು, ನೀರು ಅಂದ್ರೇನು, ಮೃಗಗಳು ಅಂದ್ರೇನು, ಪ್ರತಿ ಒಂದಕ್ಕೂ ಬೈಬಲಲ್ಲಿ ಪ್ರಶ್ನೆಗೆ ಉತ್ತರ ಖಂಡಿತ ಇದೆ. ಎಲ್ಲವನ್ನು ಆಧಾರ ಸಮೇತ ವಾಕ್ಯ ಸಹಿತವಾಗಿ ಏನು ಮಾಡೋಣ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನನಗೆ ಖಂಡಿತ